ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿಶು ಕನ್ನಡ ವ್ಲಾಗ್ಸ್. ಇವತ್ತು ಬಿದ್ರಳ್ಳಿಯಿಂದ ವಿಜಯನಗರಕ್ಕೆ ಹೋಗ್ತಾ ಇದ್ದೀನಿ. ಅಂದ್ಕೊಂಡಿದ್ದು ಪ್ಲ್ಯಾನ್ ಮಾಡಿದ್ದು ಒಂದು ಒಳ್ಳೆ ಪ್ಲೇಸಿಗೆ ಹೋಗೋಣ ಅಂತ. ಅದು ನನ್ನ ಫ್ರೆಂಡ್ಸ್ ಜೊತೆಗೆ, ಬಟ್ ಅದು ಕೆಲವೊಂದು ರೀಸನ್ಸಿಂದ ಫ್ಲಾಪ್ ಆಯಿತು. ಅದು ಪೋಸ್ಟ್ಪೋನ್ ಆಗಿದೆ. ಸೊ ಮೇ ಬಿ ಈ ವೀಕಲ್ಲೇ ಹೋಗ್ತೀವಿ. ಬಟ್ ಇವಾಗ ಏನಾಯಿತು, ಹೊರಟಿದ್ವಿ ಮತ್ತು ಏನು ರೆಡಿ ಆಗೋ ಮುಂಚೆನೇ ಗೊತ್ತಾಯಿತು ಹೋಗಲ್ಲ ಅನ್ನೋದು. ಬಟ್ ಆದ್ರೂ ಕೆಲವೊಂದು ಕೆಲಸಗಳು ಮುಗಿಸ್ಬೇಕಿತ್ತು. ಸೊ ಆ ಕೆಲಸಗಳನ್ನ ಮುಗಿಸೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ. ನನ್ನ ಮನಸ್ಸು ಯಾವಾಗೂ ಅಲ್ಲೇ ಇರುತ್ತೆ, ಅದೇ ವಿಜಯನಗರ್ಗೆ. ಇಲ್ಲಿಂದ ವಿಜಯನಗರ್ಗೆ 30 ಕಿಲೋಮೀಟರ್ ಆಗುತ್ತೆ. ನಾನು ರಿಯಾನ್ಶಿ ಇಬ್ಬರು ರೆಡಿಯಾಗಿ ಹೊರಡ್ತಾ ಇದ್ದೀವಿ. ಅವಳು ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದಾಳೆ. ಸೊ ನಾನು, ನಮ್ಮ ಚಿಕ್ಕಮ್ಮ, ಮತ್ತೆ ಮಕ್ಕಳು ಮತ್ತು ನಮ್ಮಮ್ಮ ಇಷ್ಟು ಜನನೂ ಡೇ ಹೇಗೆ ಹೋಗುತ್ತೆ ಅಂತ ನಾನು ಲಾಂಗ್ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅನ್ಪ್ಲ್ಯಾಂಡ್ ಇದು ಒಂದೇ ಒಂದು ಪ್ಲ್ಯಾಂಡ್ ಅಷ್ಟೇನೆ. ನಾವೊಂದು ಸ್ಟಿಚಿಂಗಿಗೆ ಏನೋ ಕೊಡಬೇಕು ಅಂತ ಅಂದ್ಬಿಟ್ಟು ಅದು ಕೂಡ ಕ್ಲಾರಿಟಿ ಇಲ್ಲ. ಸೊ ನೋಡೋಣ ಹೇಗೆ ಹೋಗುತ್ತೆ ಅಂತ. ಈಗ ರೆಡಿಯಾಗಿ ಪಟ್ಟಂತ ಹೊರಡ್ತೀವಿ. ಇಲ್ಲಿಂದ ನಾವು ಮೆಟ್ರೋ ಸ್ಟೇಷನ್ ರೀಚ್ ಆಗಿ ಮೆಟ್ರೋ ಸ್ಟೇಷನಿಂದ ನಮ್ಮ ಮನೆಗೆ ಹೋಗ್ಬಿಟ್ಟು ಅಲ್ಲಿಂದ ವಿಜಯನಗರಕ್ಕೆ ಹೋಗೋದು. ಸೊ ನೋಡೋಣ ಎಲ್ಲೆಲ್ಲಿ ಹೆಂಗೆ ಕ್ಯಾಪ್ಚರ್ ಮಾಡೋಕ್ಕಾಗತ್ತೆ ಅಷ್ಟನ್ನು ಕ್ಯಾಪ್ಚರ್ ಮಾಡಿ ನಾನು ವ್ಲಾಗಲ್ಲಿ ಹಾಕ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಸೊ ಯಾವುದನ್ನು ಪ್ಲ್ಯಾನ್ ಮಾಡ್ಕೊಂಡು ಹೊರಟ್ರೆ ಅಷ್ಟು ಚೆನ್ನಾಗಿ ವರ್ಕೌಟ್ ಆಗೋಲ್ಲ. ಸೊ ಫ್ರೆಂಡ್ಸ್ ಜೊತೆ ಪ್ಲ್ಯಾನ್ ಮಾಡಿದ್ದು ಪೋಸ್ಟ್ಪೋನ್ ಆಯಿತು. ಹಾಗೆ ಇದು ಕೂಡ ನಾನು ಅನ್ಪ್ಲ್ಯಾನ್ಡಲ್ಲೇ ಹೋಗಿದ್ದು. ಕೆಲವೊಂದು ಕೆಲಸಗಳು ಮುಗಿಸ್ಬೇಕಿತ್ತು. ಸೊ ಏನಂದರೆ ಮಮ್ಮಿಗೆ ಕೆಲವೊಂದು ಐಟಮ್ಸ್ ಕೊಡಿಸ್ಬೇಕಿತ್ತು. ಮೆಡಿಕಲ್ ಸ್ಟೋರಿಂದ ಹಿಡಿದು ಹಾಗೆ ಬಟ್ಟೆಗಳು ಕೊಡಿಸ್ಬೇಕಿತ್ತು. ಹಾಗೆ ಅವ್ರಿಗೆ ಸ್ಯಾಂಡಲ್ಸು, ಶೂಸ್ ಎಲ್ಲ ಕೊಡಿಸ್ಬೇಕಿತ್ತು. ಇಲ್ಲಿಂದಾನೇ ಹೋಗ್ಬಿಟ್ಟು ತಗೋಬೇಕು ಅನ್ನೋದೇನು ಇರಲಿಲ್ಲ. ಬಟ್ ಯಾಕೋ ಅನ್ನಿಸ್ತು, ಇಲ್ಲ ನಾನು ಹೋಗ್ಬಿಟ್ಟೆ ಕೊಡ್ಸೋಣ, ಇನ್ನೇನು ಮಾಡೋದು, ಆಚೆ ಹೊರಟ್ಬಿಟ್ಟಿದ್ದೀವಿ, ಸಡನ್ ಪೋಸ್ಟ್ಪೋನ್ ಆಯಿತು ಅಂತ ಅಂದ್ಬಿಟ್ಟು ಪಟ್ಟಂತ ಹೊರಟಿದ್ದು. ಸಡನ್ನಾಗಿ ಆಗೋದು ಯಾವತ್ತಿದ್ರೂ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಸೊ ಇಟ್ ರಿಯಲಿ ಟರ್ನ್ ಔಟ್ ಟು ಬಿ ಅ ಗುಡ್ ಡೇ. ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದೆ ನಾನು ಮಕ್ಕಳ ಜೊತೆ, ಅತ್ತೆ ಜೊತೆ, ಮಮ್ಮಿ, ಚಿಕ್ಕಮ್ಮ ಜೊತೆಗೆ. ನಾನು ರಿಯಾನ್ಶಿ ಕೂಡ ರೆಡಿ ಆಗಿರೋ ಕ್ಲಿಪ್ಪಿಂಗ್ ಹಾಕಿದ್ದೀನಿ. ನಂದು ಆ್ಯಕ್ಚುಲಿ ಟೈಮ್ ಲ್ಯಾಪ್ಸಲ್ಲಿ ಹಾಕ್ತೆ, ಬಟ್ ರಿಯಾನ್ಶಿದು ಆಸ್ ಅ ಕ್ಯೂಟ್ ವಿಡಿಯೋ. ಇಷ್ಟ ಆದರೆ ನನಗೆ ಹೇಳಿ, ಅವಳ ರಿಯಾಕ್ಷನ್ಸ್ ಎಲ್ಲಾನು ಕಮೆಂಟ್ನಲ್ಲಿ. ಬೇಬಿ ಕ್ರೀಮ್ ನೀನೇ ಉಚ್ಕೊಳ್ಳು ಅಂತ ನಾನು ಹಾಕ್ತೀನಿ, ಅಪ್ಲಿಕೇಶನ್ ಅಷ್ಟೇ. ಓಕೆ, ಹಚ್ಕೋ. ಬಾ ಇಲ್ಲಿ, ಬಾ ಹಚ್ಕೋ. ಈಗ ಮೂಗು ಮೇಲೆ ನೀಟ್ಗ. ಸರಿ, ಲಿಪ್ಸ್ಟಿಕ್ తర్వాత ಉಂಡು ಫಸ್ಟ್. ಫಸ್ಟ್ రెండు ಕೈಲಿ చేసుకో. ಚೂ ಎರಡು ಕೈಲಿ ಮಾಡ್ಕೊ ಮಗಳೇ. ನಾನಲ್ಲ ತೆಲುಗು ಮಾತಾಡ್ತೀನಿ. ಇವ್ರ ಜೊತೆ ಮಾತಾಡ್ಬೇಕಾದ್ರೆ ತೆಲುಗುನಲ್ಲೇ ಮಾತಾಡ್ತೀನಿ ನಾನು. ಮೂಗು ಮೇಲೆ ಕಣ್ ಕೆಳಗಡೆಗೆ. powder is enough. No. Powder is not your thing. My thing it is. Bye. Baili, bega ba. Time hoytu. Avlo bye kade. Bye. Kaiga kaka. Ella, ನೀ powder ಬೇಡ, ನೀವು ಬೇಡ, ಎಲ್ಲ ಚೆನ್ನಾಗಿ ಕಾಣಿಸ್ತೀಯ ನೀನು. ಎಲ್ಲ. ನಾವಾದ್ರೆ ದೊಬ್ಬ ತರ ಕಾಣಿಸ್ತೀವಿ, ಹೋಮ್ಲೆಸ್ ತರ ಕಾಣಿಸ್ತೀವಿ ರೆಡಿ ಆಗ್ದಲೇ ಇದ್ರೆ. ನಿಮಗೆ God has blessed you. You will be the ಏನಿಲ್ಲ Miss Universe in next 25 years. ಅಲ್ಲ ಮಗಳೇ? ಲಿಪ್ ಗ್ಲಾಸ್. ಇಲ್ಲಿ ನೋಡ್ಬೇಕು, ನನ್ನ ನೋಡ್ಬೇಕು. ಡು ಎಲ್ಲ ತಿರ್ಗಟ್ಟಿ ವೆಡ್ನೆಸ್ಡೇ ರೆಡಿ ಮಾಡ್ತೀನಿ. ವೆಡ್ನೆಸ್ಡೇ ಆಚೆ ಹೋಗೋಣ ನನ್ನ ಫ್ರೆಂಡ್ಸ್ ಜೊತೆ. Peace. Let's go. Where? Pragyan house. ಒಂದೇ ಸೇಮ್ ಕಲರ್. ಸೇಮ್ ಅಲ್ಲ ಮಗಳೇ? ಹೆಂಗೆ ಮಗಳೇ? ಇಬ್ರು ಏನು ಹಾಕಿದೀವಿ? ಪ್ಯಾಂಟ್, ಜೀನ್ಸ್. ಪ್ಯಾಂಟು ಒಂದೇ ಥರ ಹಾಕಿದೀವಿ. ಸೇಮ್ ಹೋಗೋಣ. ಬಾಯ್.
ಸೊ ನೋಡಿದ್ರಲ್ಲ ಇವಳ ತರಳೆ ಇಲ್ಲಿಂದ ಪಟ್ ಅಂತ ಒಂದು ಪುಲ್ಲೋರ್ ಹಾಕ್ಕೊಂಡು ಮೆಟ್ರೋ ತಗೊಂಡು ವಿಜಯನಗರಲ್ಲಿ ಇಳಿದ್ವಿ. ಇಳಿದ ತಕ್ಷಣ ಒಳ್ಳೆ ವೆಲ್ಕಮ್ ಸಿಕ್ತು. ಅವ್ರ ಅಣ್ಣ ಆಚೆ ಆಟ ಆಡ್ತಿದ್ದ. ಸೊ ಅವಳು ಸಖತ್ ಖುಷಿ ಆದ್ಲು ವಿದ್ವಾನ್ನ ನೋಡ್ಬಿಟ್ಟು. ಆಮೇಲೆ ಮೇಲೋಗಿದ ತಕ್ಷಣ ನಮ್ಮ ಚಿಕ್ಕಮ್ಮ ಮತ್ತು ಉಷಾಕ್ಕ ಆಮೇಲೆ ಭೀಮಮ್ಮ ಆಂಟಿ ಎಲ್ಲರೂ ಇದ್ದರು. ಸೊ ಎಲ್ಲರ ಜೊತೆನೂ ಒಂದು ಸ್ವಲ್ಪ ಹೊತ್ತು ಮಾತಾಡಿದ್ಲು. ಲಕ್ಷಿದ್ದ. ಆಮೇಲೆ ನಮ್ಮಮ್ಮ ಬಂದರು. ನಮ್ಮಮ್ಮ ಬಂದಿದ್ದ ತಕ್ಷಣ ಹೋಗ್ಬಿಟ್ಟು ನಮ್ಮಮ್ಮನ ತಾಳಿಯಲ್ಲಿ ಆಟ ಆಡ್ತಾಳೆ. ಮಕ್ಕಳಿಗಿದೆ ಅಭ್ಯಾಸ ಅನಿಸುತ್ತೆ. ನನ್ನ ಒಂದು ಲೈಫಲ್ಲಿ ಮಮ್ಮಿ ನನಗೆ ತುಂಬ ಅಂದರೆ ತುಂಬ ವಿತೌಟ್ ಎನಿ ಸೆಕೆಂಡ್ ಥಾಟ್ ನನಗೆ ಪ್ರತಿಯೊಂದೂ ಕೊಡಿಸಿದ್ದಾರೆ. ನಾನು ದುಡಿಯೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ಅಂಥದ್ದೇನು ಅವ್ರಿಗೆ ಕಾಸ್ಟ್ಲಿಯೆಸ್ಟ್ ಆ ಥರ ಎಲ್ಲ ಇನ್ನೂ ಕೊಡಿಸಿಲ್ಲ. ಬಟ್ ಈ ಬಟ್ಟೆಗಳು ಅಥವಾ ಅವ್ರಿಗೆ ಸ್ಯಾರಿ ಆ ಥರದ್ದೆಲ್ಲ ಏನಾದ್ರು ಕೊಡಿಸಿದಾಗ ನಂಗೆ ತುಂಬ ಅಂದರೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ನು. ನನಗೆ ಮಕ್ಕಳು ಬಿಟ್ಟರೆ ನನ್ನ ತಾಯಂದಿರಿಗೆ ಅವ್ರಿಗೆಲ್ಲ ಏನಾದ್ರು ಕೊಡಿಸಿದ್ರೆ ನಂಗೆ ತುಂಬ ಖುಷಿ ಆಗುತ್ತೆ. ಎಲ್ಲಿಗೆ ಬಂದಿದ್ದಪ್ಪ ಕಂದ? ನಾವು ಗ್ರೌಂಡ್ಗೆ ನುಗ್ಗಿ ಕರ್ಕೊಂಡ್ ಬರ್ತಾ ಇದೀವಿ. ನಾನು ನಮ್ಮ ಅತ್ತೆ ಸೇರಿದ್ರೆ ಒಳ್ಳೆ ಜೋಡಿ ಹೋಗ್ಬಿಟ್ಟು ಪಾನಿಪುರಿ ತಿನ್ಕೊಂಡು ಮಶ್ರೂಮ್ ಮಂಚೂರಿಯನ್ ಊಟಕ್ಕೆ ತೊಗೊಂಬಂದ್ವಿ. ಬಿಕಾಸ್ ಅಮಾವಾಸ್ಯೆ ಆದ್ರೂ ವೆಜ್ಜೇ ತಿನ್ನಬೇಕು ಅಂತ ಕಾಳು ಸಾಂಬಾರಿಗೆ ಮಶ್ರೂಮ್ ಮಂಚೂರಿಯನ್ ತೊಗೊಂಬಂದು ತಿಂದ್ವಿ. ಆಮೇಲೆ ಮೆಡಿಕಲ್ ಸ್ಟೋರ್ಗೆ ಹೋಗ್ಬೇಕಿತ್ತು. ಮೆಡಿಕಲ್ ಸ್ಟೋರ್ಗೆ ಹೋಗೋ ಮುಂಚೆ ವಿದ್ವಾನ್ ಗ್ರೌಂಡಿಗೆ ಹೋಗಿದ್ದ ಮಳೆಯಲ್ಲಿ. ಅವನ್ನ ಹೋಗಿ ಗ್ರೌಂಡಿಗೆ ನುಗ್ಗಿ ಎತ್ತಾಕೊಂಡ್ಬಂದ್ವಿ. ಆಮೇಲೆ ಕಾಫಿ ಕುಡಿಯೋಕೆ ಹೋದ್ವಿ ನಾವು. ಸಖತ್ ಚೆನ್ನಾಗಿತ್ತು ಒಂಥರ. ಈಗ ಎಲ್ಲಿಗೆ ಹೋಗೋಣ ನಾವು? ಎಲ್ಲಿಗೆ ಹೋಗೋಣ? ಕಾಫಿ. ಈಗ ನಾವು ವಿ ಹ್ಯಾವ್ ಟು. ಇಲ್ಲ ಅಂದ್ರೆ ನಮ್ಗೆ ಇವಾಗ ಆಗಲ್ಲ. ಕ್ಲೈಮೇಟಿಂಗ್ ಇರೋದಕ್ಕೂ ಆಚೆ ಬಂದಿದೀವಿ. ಅದು ಮಾಮ ಬರೋಷ್ಟಕ್ಕೆ ಮನೆಗೆ ಹೋಗಿಲ್ಲ ಅಂದ್ರೆ ಮಕ್ಕಳಿಸ್ಕೊಂತೀವಿ. ಹೆಂಗಿದೆ ನೋಡು ಕ್ಲೈಮೇಟ್. ಕಮೆಂಟೇ ಮಾಡ್ತಿಲ್ಲ ನಾನೇ ಹೋಗಿಸ್ಕೊಳ್ಳಿ ಅಂತ. ಮನೇಲಿ ಕುಡಿದಿದ್ರೆ ಇಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ. ಎಲ್ಲ ನೀನು ಮೂಗ್ಬಿಟ್ಟು ತೋರಿಸು. ನಾನು ತೋರಿಸೇ ಇಲ್ಲ ವ್ಲಾಗಲ್ಲಿ. ಚೆನ್ನಾಗೈತೆ. ನನಗೂ ಬೇಕು. ನಾನು ತೆಗಿತೀನಿ. ಚಿಕ್ಕದು ಹಾಕ್ಸ್ಕೊಳ್ಳೋಣ ಇಬ್ರು. ಇದನ್ನ ಇದು ಮಾಡಿಬಿಟ್ಟು ನಮ್ಮ ಪ್ಲಾನ್ ಪ್ರಕಾರ ನಾನೊಂದು ಚಿಕ್ಕದು ತಗೋತೀನಿ. ಚಿಕ್ಕದು ಪುಟಾಣಿದು ಹಾಫ್ ಗ್ರಾಮ್. ಒಂದು ಕಾಲು ಹೆವಿ ಆಗೋಯ್ತು. ಹಾಫ್ ಗ್ರಾಮಲ್ಲಿ ಹಾಕ್ಸ್ಕೊಳ್ಳೋದು. ನನಗೂ ಚೆನ್ನಾಗಿ ಕಾಣುತ್ತಲ್ಲ. ಈಗಲೇ ಇಮ್ಯಾಜಿನ್ ಮಾಡ್ಕೊ. ನಾನು ವಿಜುವಲೈಸ್ ಮಾಡ್ಕೊತಾ ಇದ್ದೀನಿ ಆಗಲೇ. ಅಲ್ಲಿಂದ ಮಾಮ ಲಕ್ಷ ದೀಪೋತ್ಸವ ಮುಗಿಸ್ಕೊಂಡು ಬಂದಿದ್ರು. ನಮ್ಮ ಮನೆಗೆ ಬಂದ್ವಿ. ನಮ್ಮ ಮನೆಗೆ ಬಂದು ರಿಯಾನ್ಶಿ ಸ್ವಲ್ಪ ಊಟ ಮಾಡಿದ್ಲು. ರೆಕಗ್ನೈಸ್ ಮಾಡ್ತಾಳೆ ಚೆನ್ನಾಗಿ. 8 ತಿಂಗಳು ಮಗುವಿಂದ ನೋಡಿ ಅವಳು ಎಷ್ಟು ಕ್ಯೂಟಾಗಿ ಹೇಳ್ತಾಳೆ. ಚೆನ್ನಾಗಿದೆಲ್ಲ. ಯಾರ ಮಗಳೇದು? ಯಾರ ಮಗಳೇದು? ನೀನು ಚಾಕ್ ಪೀಸಲ್ಲಿ ಬರೀತಿದ್ಯಲ್ಲ. ಬರ್ತು ಮಾಮ. ನಾನು ಹೇಳಿಲ್ವಾ ಇಲ್ಲೇನು. ಹಲೋ ಹಾಲ್. ಸೊ ನಿನ್ನೆ ವಿಜಯನಗರದಿಂದ ವಾಪಸ್ ಬರೋಷ್ಟಕ್ಕೆ ಇಲ್ಲಿಗೆ ಒಂದು ಎಷ್ಟು ಗಂಟೆ ಆಗಿತ್ತು? 9:15 ಹಂಗಾಗಿತ್ತು. ಆಮೇಲೆ ಜಾಕೆಟ್ ಹಾಕ್ಕೊಂಡು ಮಳೆನಲ್ಲೇ ಹೋಗಿ ಬಿರಿಯಾನಿ ಕಬಾಬ್ ತೊಗೊಂಬಂದು ತಿಂದೆ. ಬಿಕಾಸ್ 6 ಗಂಟೆ ಆದಮೇಲೆ ಏನೋ ಅಮಾವಾಸ್ಯೆ ಆಗೋಯ್ತು ಅಂತ ಹೇಳಿದ್ರು. ಸೊ ತೊಗೊಂಬಂದು ತಿಂದು ಮಲ್ಕೊಂಡ್ವಿ. ಬೆಳಿಗ್ಗೆ ನೋಡಿದ್ರೆ ನಾನ್ ಸ್ಟಾಪ್ ಮಳೆ. ಒಂದು ಲೆಕ್ಕದಲ್ಲಿ ಒಳ್ಳೇದೇ, ಒಂದು ಲೆಕ್ಕದಲ್ಲಿ ಕೆಟ್ಟದ್ದು. ಒಳ್ಳೇದು ಯಾಕೆ ಅಂದರೆ ಯಾವಾಗ ಕಾಸಿ ಆಗಿರ್ಬೋದು, ಬಿಸಿ ಬಿಸಿ ತಿನ್ಕೊಂಡು ಸಕ್ಕತ್ತಾಗಿರುತ್ತೆ. ಕೆಟ್ಟದ್ದು ಯಾಕೆ ಅಂದರೆ ಇವಳ ಸ್ಕೂಲಿಗೆ ಕಳ್ಸೋಕೆ ಆಗ್ತಾಯಿಲ್ಲ. ವ್ಯಾನ್ ಬಂದ್ರೂ ನಾನು ಬೇಡ ಚಳಿ ಥಂಡಿ ಅಂತ ಅಂದ್ಬಿಟ್ಟು ಇಲ್ಲೇ ಮನೇಲೇ ಇಟ್ಕೊಂಡಿದ್ದೀವಿ. ಅವಳು ಸಖತ್ ಖುಷಿಯಾಗಿದ್ದಾಳಲ್ಲಮ್ಮ ಸ್ಕೂಲ್ ಹೋಗ್ದಲ್ಲಿರೋದಕ್ಕೆ. ಪಾತ್ರೆ ತೊಳಿ ಆಯಿತಾ? ನನಗೆ ಮಾರ್ನಿಂಗ್ ಕೆಲಸ ಸ್ಟಾರ್ಟ್ ಆಯಿತು. ಕೆಲಸ ಮಾಡಿಕೊಂಡು ಕೂತಿದ್ದೆ. ಇವಾಗ ಬ್ರೇಕ್ ಟೈಮು. ಸೊ ಟೈಲರ್ ಶಾಪಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದು ಆ್ಯಕ್ಚುಲಿ ಫ್ಲಾಪ್ ಆಯಿತು. ಇಲ್ಲೇ ಮಾಡೋಣ, ಇಲ್ಲೇ ಕೊಡೋಣ ಅಂತ ಅಂದ್ಬಿಟ್ಟು ಎಲ್ಲ ಸ್ಯಾರೀಸ್ ತೊಗೊಂಬಂದಿದ್ದೀನಿ. ಯಾ ಸೊ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್. ಬಚ್ಚಿ ಕಿಶಿ ಕಿಶಿ ಮಗಳೇ ಮುದುಪೆತ್ತ.